ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫ್ಯಾನ್ ಆನ್ ಇದೆ, ಸೌಂಡ್ ಗರಗರ ಅಂತ ಅನ್ಸುತ್ತೆ. ಓಕೆ, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಸೋಮ ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ, ಊರಿಗೆ ಹೋಗಿದ್ದಾರೆ ಅಂತ. ನಾನು ನನ್ನ ಮಗಳು ಇವಾಗ ಕೀರ್ತಿ ಕರೆದ್ರು, ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಕೀರ್ತಿ ಏನೋ ಸ್ಪೆಷಲ್ ಮಾಡಿದಾರಂತೆ, ಏನೋ ಕೊಡ್ತೀನಿ ಅಂತ ಹೇಳೋರೆ. ಅದಕ್ಕೆ ಹಂಗೆ ಒಬ್ಬರು ಕಸ್ಟಮರು ಏನೋ ಸ್ಯಾರಿ ಕೇಳಿದ್ರು. ಖುಷಿ ಸೈಡ್ಗೆ ಬಾ, ಖುಷಿ ಕೆಳಗೆ ನೋಡು, ಸೈಡ್ ಬಾ. ಅದಕ್ಕೋಸ್ಕರ ಎಲ್ಲಿದ್ದಾರೆ ಕೀರ್ತಿ? ಕಾರ್ ಪಾರ್ಕಿಂಗ್ ಹೋಗ್ತಾರೆ. ಸೊ ಬನ್ನಿ, ಯಾಕೋ ತಲೆನೋವು ಅಂತ ಅವ್ರಿಗೆ ಇಷ್ಟ ಇಲ್ಲ, ಹಾಗೆ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ರಿಧಿ ಇಲ್ವಾ? ರಿಧಿ ಮನೇಲಿ ನೀವು ಒಬ್ಬರೇ ಹೋಗಿದ್ರಾ? ಶಾಪ್ ಹತ್ರನ ಇವಾಗ ಹೋಗಿದ್ದು? ಇವತ್ತು ಯಾವುದೋ ಬರ್ತಡೇ ಅಂತ ಹೇಳಿದ್ರು. ಸಂಜೆನಾ? ಹಾಂ, ಓಕೆ. ಹಾಂ, ಯಾರಿಗೆ ಮತ್ತೆ ಬಬ್ರು ಮುಳಿ ಅಣ್ಣ ಇವಾಗ ಇಬ್ರು ನೋಡ್ಕೊಂಡಿದ್ದಾರಾ? ಇಲ್ಲ, ನಿಧಿ ಬಬ್ರು ಇಬ್ಬರು ಇದ್ದಾರಾ? ಗೃಹಪ್ರವೇಶಕ್ಕೆ ಹೋಗಿದ್ದಾರೆ. ಓಕೆ, ನನಗೂ ಯಾರೋ ಕಸ್ಟಮರ್ ಸೀರೆ ಗೊತ್ತಿರೋರು ಕೇಳಿದ್ರು, ಆದರೆ ಗೇಟ್ ಹತ್ರ ಕೊಟ್ಬಿಡ್ತೀನಿ. ಬರ್ತಾರಂತೆ, ಒಳ್ಳೆ ಟೈಮಿಂಗ್ ಆಯಿತು. ಅದಕ್ಕೋಸ್ಕರ ಅಲ್ಲೂ ಕೊಟ್ಟಂಗಾಗುತ್ತೆ. ನೋಡಿ, ಮಲಗಿಸಿಲ್ಲ ಮೇಡಮ್ನ, ಮಲಗಿಸೋಣ ಅಂತ. ಕಿರ್ತಿದ್ಲಾ? ಹೌದಾ? ಹಿಂಗೆ ಫುಲ್ ಟೈರ್ಡ್ ಆಗ್ಬಿಟ್ಟವ್ರೆ. ಹುಷಾರಿಲ್ಲ, ತಲೆ ಬೀಳೋ ಥರ ಮೆಹಂದಿ ಹಚ್ಕೊಂಡಿದ್ದಾರೆ, ಅದಕ್ಕೆ ತಲೆ ಬೀಳೋ ಥರ. ಈ ಫೋನಲ್ಲಿ ಏನಂದರೆ ಫುಲ್ಲು ಹೈಲೈಟಾಗಿ ಕಾಣುತ್ತೆ, ಪಿಂಪಲ್ಸ್ ಎಲ್ಲ ನೋಡಿ ಹೋಗ್ತಾ ಇದೆ. ಮಾರ್ಕ್ ಮಾತ್ರ ಅಂದರೆ ಏನು ಗೊತ್ತಾ, ಐಫೋನಲ್ಲಿ ಫುಲ್ ಹೈಲೈಟಾಗಿ ಕಾಣಿಸುತ್ತೆ, ಎಲ್ಲ ಫಿಲ್ಟ್ರ್ ಮಾಡಲ್ವಲ್ಲ, ಫುಲ್ ಹಂಗೆ ಕೊಡುತ್ತಲ್ಲ, ಅದಕ್ಕೆ ಶುರು ಮಾಡಿದ. ಸೋಮ್ ಊರಿಗೆ ಹೋದ್ರು, ಕೆಲಸ ಇದೆ. ಅಪ್ಪ ಅಮ್ಮ ಮನೆ, ತವ್ರ ಮನೆ ಕಳಿಸಿದ್ದೀನಿ. ಚಿನ್ನದ ಹಾಕ್ಬಿಟ್ಟಿದ್ದೀನಿ. ನಾಮಕರಣ ಸೋಮವಾರ ರಿಲೇಟಿವ್, ಅವ್ರ ಕಡೆ ರಿಲೇಟಿವ್, ಅಮ್ಮ ಮನೆ ರಿಲೇಟಿವ್, ಹೆಸರುಘಟ್ಟ ಹತ್ರ. ಚೆನ್ನಾಗಿತ್ತು ಅದು. ಹಾಂ ಬಾ, ಅದೇ ಒಂದು ಡೋಲು ಹಾಕೋಬಿಡಿ ಅಷ್ಟೇ. ನೆನ್ನೆ ರಾತ್ರಿನಾ? ಸಂಜೆ ಪರಿ ಪರ್ಚ್ಬಿಟ್ಲು ಇವಳು, ಬ್ಲಡ್ ಬರ್ತಾಯಿತ್ತು, ಅದಕ್ಕೇನೆ. ಇಲ್ಲಿ ಬೇಡ ಅಂದರೂ ಕೇಳಲ್ಲ ಕೀರ್ತಿ. ಅಲ್ಲಿ ನೋಡಿ, ಅದನ್ನ ಎಲ್ರಿಗೂ ಇಲ್ಲಿ ನೋಡಿ, ಇಲ್ಲಿ. ಹಾಂ ನೋಡಿ, ಇವಾಗ ಪರಿನ ಕೊಟ್ಬಿಡಿ. ಇವ್ರು ಅಂತೂ ಫಸ್ಟ್ ಅಂದರೆ ಇವಳದೇ ಏನು ಇವಳಿಗೆ ಟೈಮ್ ಪಾಸ್ ಆಗುತ್ತೆ, ಖುಷಿಗೆ ಅನ್ಕೊಂಡು ತೊಗೊಬಂದೆ. ಆದರೆ ಹೆವಿ ಇದಾಯ್ತೈತೆ, ಅದಕ್ಕೆ ಪರ್ಚ್ಬಿಡ್ತಲ್ಲ. ಹೆವಿ ಹೊತ್ಕೊಂಡು ಫುಲ್ಲು ರಕ್ತ ಅಂತ ಎಲ್ಲರ ಹತ್ರ ಹೇಳ್ಕೊಬಂದವಳೆ. ಹಾಂ, ಎಲ್ಲರ ಹತ್ರ ಹೇಳ್ಕೊಬಂದವಳೆ. ನನಗೆ ಪರಿ ಕಚ್ಚಿಬಿಟ್ಲು. ಕಚ್ಚಿಲ್ಲ, ತರ್ಚಿರೋದು ಕಾಲು ಉಗುರಲ್ಲಿ. ಹೌದು, ನಂಗೆ ಸ್ಟ್ರೆಸ್ ಆಗ್ತಾಯಿದೆ, ಆ್ಯಕ್ಚುಲಿ ತುಂಬಾ ಸ್ಟ್ರೆಸ್ ಆಗ್ತಾಯಿದೆ. ನೋಡ್ತೀನಿ ಏನಾಗುತ್ತೆ ಅಂತ ಡಿಸೈಡ್ ಮಾಡೋಣ. ಅದೇ ಅವಾಗ ಮತ್ತೆ ಕೊಟ್ಬಿಡಮ್ಮ, ಬೇಡ ಪರಿ ಪರ್ಚ್ಬಿಟ್ಲು, ಬೇಡ ಕಣಮ್ಮ ಕೊಟ್ಬಿಡಮ್ಮ. ಅವಳಲ್ಲ, ಇವಳು ತಪ್ಪೆ, ಇವಳಾಗಿ ಹೋಗಿ ಮಾಡಿದ್ದಕ್ಕೇನಿದು. ಆದರೆ ಅದು ಪ್ರಾಣಿ, ಅದಕ್ಕೇನು ಗೊತ್ತಾಗುತ್ತೆ ಅಲ್ಲ ಅಲ್ವಾ? ಪರಿಗೆ ಹೇಳೋಕ್ಕಾಗಲ್ಲ ಪಾಪ, ಅದು ಅಮಾಯಕಿ. ಯಾರು ನೋಡ್ಕೊಳ್ಳೋ ಅಂತಾರೆ. ಚಿಕ್ಕ ಮಕ್ಳಿಗಲ್ಲ ಕೀರ್ತಿ, ನಾನಂತೂ ಹೇಳೋದು ಚಿಕ್ಕ ಮಕ್ಕಳು ಬದುಕೋದು ನಂಗ. ಸೋಮಣ್ಣನೂ ಅದಕ್ಕೆ ಹೇಳ್ತವ್ರೆ, ನೋಡಬೇಕು, ಯೋಚನೆ ಮಾಡಬೇಕು. ಖುಷಿ ನಡಿ. ಹಾಂ, ಅದೇ ನೋಡಿ, ನನಗೋಸ್ಕರ ಏನು ಬಿರಿಯಾನಿ, ಚಿಕನ್ ಬಿರಿಯಾನಿ, ಪಾಲಕ್ ಪನ್ನೀರ್ ಅಲ್ಲ, ಪಾಲಕ್ ಪನ್ನೀರ್ ಇಲ್ಲ, ಪಾಲಕ್ ಚಿಕನ್ ರೆಡಿ. ಹಾಂ, ಬಬ್ರು ಇಲ್ಲ ಅಂತೆ, ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ. ಹಾಂ, ಆಂಟಿಗೆ ಆಲ್ರೆಡಿ ಸುಸ್ತಂತೆ. ಬಾನ ಹೋಗೋಣ. ಹಾಂ, ಬಾಯ್ ಕೀರ್ತಿ, ನಾಳೆ ಸಿಗೋಣ. ಬಾಯ್. ನಾವು ಇವಾಗ ನಾವು ಕೂಡ ಹೋಗಿ. ಹಾಂ, ಏನು? ಹೌದಾ? ಯಾರು ನಿಮ್ಮ ಡ್ಯಾನ್ಸಿಂದ?
ಅದು ಚೆನ್ನಾಗಿದೆ ಕೀರ್ತಿ, ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಹಾಂ ತೆಗಿಸ್ರಾ? ಅದೇ ನಿಮ್ಗೆ ಅದೇ ಅಲ್ವಾ ಅಪರೂಪಕ್ಕೆ ತಲೆನೋವು ಅಂತ ಬರೋದು. ಹಾಂ ಓಕೆ ಬಾಯ್ ಬಾಯ್. ಆ್ಯಕ್ಚುಲಿ ಏನು ಗೊತ್ತಾ, ಪರಿ ಎಲ್ಲರೂ ಡಿಸೈಡ್ ಮಾಡ್ತಾಯಿದ್ದು ಪರಿನ ಕೊಟ್ಬಿಡು ಅಂತ. ನಾನು ಕೊಡೋಕೆ ರೆಡಿ ಇಲ್ಲ, ಯಾಕಂದರೆ ಅದನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ, ಆದರೆ ಎಲ್ಲರೂ ಬಲವಂತ ಮಾಡ್ತಾಯಿರೋದು ಕೊಟ್ಬಿಡೋಣ ಅಂತ ಎಲ್ಲ ಹೇಳ್ತವ್ರೆ. ಇವ್ರು ಕೀರ್ತಿನೂ ಅಷ್ಟೇ, ಕೊಟ್ಬಿಡಿ ನಿಖಿತಾ ಬೇಡ ಅಂತ ಹೇಳ್ತವ್ರೆ. ನಂಗೆ ಆಗ್ತಾಯಿಲ್ಲ, ನೋಡಬೇಕು, ಅದಕ್ಕೆ ಏನಾದ್ರು ಡಿಸೈಡ್ ಮಾಡಬೇಕು. ಇನ್ನೊಂದು 2-3 ದಿನದಲ್ಲೇ ಡಿಸೈಡ್ ಮಾಡ್ತೀನಿ ಏನು ಮಾಡೋಣ ಪರಿನ ಅಂತ. ಸೊ ನನಗೂ ತುಂಬ ಕಾಂಪ್ಲಿಕೇಟ್ ಆಗ್ತಾಯಿದೆ, ಅವಳು ನೋಡ್ಕೊಳಕ್ಕಾಗ್ತಾಯಿಲ್ಲ. ಸೊ ನನಗಿರೋ ಕಮಿಟ್ಮೆಂಟ್ಸಲ್ಲಿ ಪರಿನೂ ಒಂದು ಇದು. ಆದರೂ ನಮ್ಮ ಮನೆ ಮಗು ಥರ ಅಂತ ಅಂದ್ಕೊಂಡಿದ್ದೆ, ಆದರೆ ಹೆವಿ ಕಾಂಪ್ಲಿಕೇಟ್ ಆಗ್ತಾಯಿದೆ ನನಗೆ. ಸೊ ನನ್ನ ನೋಡಿದವರೆಲ್ಲ ಹೇಳ್ತಾ ಇರೋದು ನಿಮ್ಗೆ ಇದು ಬೇಕಿತ್ತಾ ಅಂತಾರೆ. ಆದರೆ ಅದು ಕೊಡ್ತಿರೋ ಪ್ರೀತಿ ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡೋಣ, ಒಂದು ಬೇಕಂದ್ರೆ ನೀವು ನೋಡಿ ಕೀರ್ತಿನೂ ಹೇಳ್ತಾರೆ, ಒಂದು ಬೇಕಂದ್ರೆ ಒಂದು ಬಿಡಬೇಕು. ಇವಾಗಪ್ಪ ಖುಷಿ ಬೇಕಾ ಪರಿ ಬೇಕಾ ಅಂತ ಯೋಚನೆ ಮಾಡೋದಾದರೆ ಖುಷಿನೇ ನೀವು ಆಯ್ಕೆ ಮಾಡ್ಕೋಬೇಕು, ಪರಿನಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡೋಣ, ನೀವು ಯಾರೋ ಕಮೆಂಟ್ನಲ್ಲಿ ಹೇಳಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಯಾವಾಗ ಆಗುತ್ತೋ ಅವಾಗ ಬನ್ನಿ. ಓಕೆ, ಇವಾಗ ಅವರು ಸೆಕ್ಯೂರಿಟಿಗಳು ಅವ್ರಿಗೂ ಸೀರೆ ಬೇಕಂತೆ, ಅವ್ರಿಗೂ ಅದಕ್ಕೆ ಬರ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದೆಯಲ್ಲ ಅಂತ. ನಿಮಗೆ ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ಸ್ ಇದಕ್ಕೆ ನೋಡಿ, ಕಲ್ಲು ಕಟ್ಬಿಟ್ಟು ಹೆಂಗೆ ಹಾಕೋರು ನೋಡಿ, ಹಿಂಗೆ ಮಾಡಿರೋಕ್ಕೆ ಈ ಥರ ಬೆಳೆದಿರೋದು. ಅದು ಇದಕ್ಕೂ ಮುಂಚೆ ಇನ್ನೂ ಚೆನ್ನಾಗಿರೋ ಗಿಡಗಳಿದ್ದು, ಅದೇನು ಕಟ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಅಲ್ಲ ಕೊಸು ನನ್ನ ಮಗಳು ಬರೀ ಹೂವನ್ನೆಲ್ಲ ಕಿತ್ತಾಕತೇನೆ. ಹಾಂ ನಡಿ, ಏನಿರೋ ಇಲ್ಲಿ ನಮ್ಮ ಶಾಪ್ ಕ್ಲೋಸ್. ಆ ಬೋರ್ಡ್ ಇತ್ತಲ್ಲ, ಇಲ್ಲಿ ನಮ್ಮದು ಬೋರ್ಡ್ ಇತ್ತು ಈ ಜಾಗದಲ್ಲಿ. ಆ ಬೋರ್ಡ್ನ ಈ ಪಕ್ಕದವ್ರು ಹೋಮಿಯೋಪತಿಯವ್ರು ತಗೊಂಡು ಹಾಕ್ಬಿಟ್ಟವ್ರೆ. ಅಯ್ಯೋ, ಏನು ನಮ್ಗೆ ಕೇಳಿಲ್ಲ, ಒಂದ್ಸರಿ ಬೇಕು ಎಷ್ಟು ಪ್ರೈಸ್ ಅಂತ ಕೇಳಿದ್ರು ಅಷ್ಟೇ. ಖುಷಿ ಬಾ, ಹತ್ತು ಮೇಲೆ ಗಾಡಿ ಬರ್ತೀವಿ. ನಾನು ಹಿಂಗೆ ಬಂದುಬಿಟ್ಟೆ. ಚಿಕ್ಕವನ್ನ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡು ಬಂದಿದ್ದೆ. ಖುಷಿ ಫೋನ್ ಇಟ್ಕೊತೀಯಾ? ಇಲ್ಲಿ ಬಟ್ಟೆ ಇದೆ ಅಪ್ಪಾಜಿ, ಬಾ ಹತ್ತು ಮೇಲೆ ಹೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಡೈಲಿ ಕಸ ಎಷ್ಟು ಬೀಳುತ್ತೆ ಅಂತಂದರೆ ಅದು ಗುಡಿಸಿ ಸಾಕಾಗ್ಬಿಡುತ್ತೆ. ಯಾಕೆ ಅಂತಂದರೆ ಈ ಪಾರ್ಸಲ್ ಮಾಡ್ತೀವಲ್ಲ, ಆ ಪಾರ್ಸಲ್ದು ಕವರ್ಗಳೆಲ್ಲ ಅಲ್ಲಲ್ಲೇ ಹಾಕ್ಬಿಡ್ತಾ ಇರ್ತೀನಿ. ಜೊತೆಗೆ ಖುಷಿ ಪರಿ ಎಲ್ಲ ಅದೆಲ್ಲ ಧೂಳು ಕಲಿತಾರ. ನನಗೆ ಪರಕೆ ಹಿಡ್ಕೊಂಡು ಕಸ ಗುಡ್ಸೋಕ್ಕೆ ಮೂಲೆನೂ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಏನು ಐಡಿಯಾ ಉಪಯೋಗಿಸ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ಯಾವಾಗಲೂ ಹಾಸ್ಪಿಟಲ್ಗಳಲ್ಲಿ ಮತ್ತು ಈ ನಮ್ಮ ಕಾರಿಡಾರಲ್ಲಿ ನಾವು ಏನು ಮೇಡ್ಸಿದ್ದಾರೆ ಅವರೆಲ್ಲ ಕಸ ಗುಡ್ಸೋದ್ರಿಂದ ಅವ್ರು ಯಾವತ್ತೂ ಪರ್ಕೆಲಿ ಗುಡ್ಸಿರೋದು ನೋಡ್ತಾನೆ ಇರಲಿಲ್ಲ. ಒಂಥರ ಈಸಿಯಾಗಿ ಅಂತ ಅನ್ನಿಸ್ತಾ ಮಾಪ್ ಟೈಪ್ ಬರುತ್ತಲ್ಲ ಇದು, ಇಲ್ಲಿ ಈ ಟೈಪು. ಸೊ ಇದು ನೋಡ್ತಾ ಇದ್ದೀನಿ, ಎಷ್ಟು ಈಸಿ ಕಸ ಗುಡಿಸ್ಬೋದಲ್ಲ ಅಂತ ಅನ್ಕೋತಾ ಇದ್ದೆ. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ಎಷ್ಟೋ ಕೆಲಸ ಕಡಿಮೆ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಪರ್ಕೆ ಹಿಡ್ಕೊಂಡು ಇಡೀ ಮನೆ ಗುಡಿಸ್ಕೋಬೇಕು ಅಂತಂದರೆ ಎಷ್ಟು ಕಸ ಅಂದರೆ ಎಷ್ಟು ಕೆಲಸ. ಬರೀ ಯಾರು ಎದುರುಗಡೆ ಮನೆಯವ್ರ ಪಾಪ ಅವರು ಆರಾಮಾಗಿ ಓಡಾಡೋಂಗಿಲ್ಲ, ಇವಳು ಹಿಂಗೆ ಬುಗ್ಳುತ್ತಾಳೆ. ಸೊ ಏನು ಹೇಳ್ತಾ ಇದ್ದೆ ಫ್ರೆಂಡ್ಸ್, ಸೊ ಆರಾಮಾಗಿ ಗುಡಿಸ್ಕೋಬೋದು. ಇವಾಗಲೂ ಅಷ್ಟೇ ನಾನು ಎಷ್ಟು ಚೆನ್ನಾಗಿ ಗುಡಿಸಿದ್ದೀನಿ ಗೊತ್ತಾ, ತೋರಿಸ್ತೀನಿ ಎಷ್ಟು ಕಸ ತೆಗ್ದಿದ್ದೀನಿ ಏನು ಎತ್ತ ಅಂತ ಹೇಳಿ. ಸೂಪರಾಗುತ್ತೆ. ನಾನಂತೂ ಅಂದರೆ ಈ ಮನೆಗೂ ಓಕೆ, ಇನ್ನು ದೊಡ್ಡ ಮನೆಗಳಿಗೂ ಇನ್ನೂ ಬೆಸ್ಟ್ ಓಕೆ ಫ್ರೆಂಡ್ಸ್ ಈ ಮಾಪ್ ಟೈಪು. ಇದು ಹೆಂಗೆ ಅಂದರೆ ಡ್ರೈ ಕೂಡ ಮಾಡ್ಬೋದು ನೀವು, ಮತ್ತು ವೆಟ್ ಕೂಡ ಅಂದರೆ ಮನೆ ಒರೆಸೋದು ಕೂಡ ಮಾಡ್ಬೋದು. ಮತ್ತು ಇದನ್ನು ಕ್ಲೀನ್ ಮಾಡ್ಕೋಬೇಕಲ್ವ ನೋಡಿ, ಈಗೆಲ್ಲ ಗಲೀಜಾಗಿದ್ರು ಕೂಡ ನೀವು ಮಾಡಿ ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ನೀವು ಇದನ್ನು ವಾಶ್ ಮಾಡಿ ಒಣಗಾಕಿ ಮತ್ತು ನೀವು ಇದನ್ನು ಯೂಸ್ ಮಾಡ್ಬೋದು. ಆ ಥರ ಇದೆ. ಸೊ ಅದಕ್ಕೆ ಈ ಆಪ್ಷನ್ ನಂಗೆ ತುಂಬ ಇಷ್ಟ ಆಯಿತು. ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಸಿಕ್ಕಿದ್ರೆ ಲಿಂಕ್ ಕೊಡ್ತೀನಿ. ಇದು ತಗೊಂಡು ಒಂದು 2 ತಿಂಗಳು ಆಯಿತು ಅನಿಸುತ್ತೆ. 2 ತಿಂಗಳಲ್ಲ, ನಿಮ್ಮ ಶಾಪ್ ಕೊಟ್ಟ ಮೇಲೆ ಒಂದೂವರೆ ತಿಂಗಳು ಆಯ್ತು ಅನಿಸುತ್ತೆ. ಸೊ 1.5 ತಿಂಗಳಿಂದ 1-2 ದಿನ ಕೆಲಸ ಮಾಡಿದೆ ಅಷ್ಟೇ. ಅದಾದಮೇಲೆ ಮಾಡಲೇ ಇಲ್ಲ. ಮತ್ತು ಇನ್ನೊಂದು 2 ಆಮೇಲೆ ಇವಾಗ ಒಂದು ವಾರ 10 ದಿನದಿಂದ ಕಂಟಿನ್ಯೂಸ್ ಆಗಿ ಇದರಲ್ಲಿ ಮಾಡ್ತಾಯಿದ್ದೀನಿ. ಸೂಪರ್ ಅಂತ ಅನಿಸುತ್ತೆ. ಪರ್ಕೆಲ್ ಗುಡ್ಸೋಕ್ಕಿಂತ ಇದು ಬೆಸ್ಟ್ ಅಂತ ಅನಿಸುತ್ತೆ. ಇವಾಗ ಇದೆ ನನಗೆ ಎಲ್ಲ ತೋರಿಸ್ತೀನಿ ಇರಿ ಹೆಂಗೆ ಗುಡಿಸುತ್ತೆ ಅಂತ ನೋಡಿ. ಜಸ್ಟು ಮಾಪ್ನ ತಗೊಂಡು ಇಲ್ಲಿ ಹಿಂಗೆ ಇದೆಯಲ್ಲ, ಹಿಂಗೆ ಗುಡಿಸ್ಕೊಂಡೋದ್ರೆ ಸಾಕು. ಹಿಂಗೆ ನೋಡಿ, ನಾನು ಇಷ್ಟು ಕಸನ ಇವಾಗ ಇದು ಮಾಡಿದ್ದೀನಿ. ಇನ್ನೊಂದ್ಸರಿ ಯಾವಾಗಾದ್ರು ಬೆಳಗ್ಗೆ ಯಾವಾಗ ಆದ್ರೆ ತೋರಿಸ್ತೀನಿ.
ಚೆನ್ನಾಗಿದೆ ಇದು ಪ್ರಾಡಕ್ಟ್ ಅಂತೂ ಮಸ್ತ್ ಫ್ರೆಂಡ್ಸ್. ನೋಡಿ ಆ ಕಡೆಗಾದರೂ ಕಸ ಫುಲ್ ಕಸನ ನಾವು ಹಿಂಗೆ ಎಳ್ಕೊಂಡು ಹೋಗ್ಬೋದು ಆರಾಮಾಗಿ. ಇದನ್ನು ನಾನು ಡಸ್ಟ್ ಪ್ಯಾನಲ್ಲಿ ನೀಟಾಗಿ ಎತ್ಬಿಡ್ತೀನಿ ಫುಲ್ಲು ಹಬ್ಬಿಗಿಟ್ಟಾಗಿ ಎಲ್ಲ ಒಂದು ರೂಮ್ಗಳಿಂದ ಮತ್ತು ಸಂದಿಗೆ ಹೋಗಲು ಹಾಕಿದ್ರೆ ಸಂದಿಗಳಿಗೂ ಹೋಗುತ್ತೆ. ನೋಡ್ರಿ ಹಿಂಗಿದೆಯಲ್ಲ ಹಿಂಗೆ ಇಷ್ಟೇ ನೋಡ್ರಿ, ಇಷ್ಟೇ ಸಿಂಪಲ್. ಇವಾಗ ಇದಿಷ್ಟು ಕಸನ ತಗ್ತೀನಿ. ಇಷ್ಟು ಬೇಕಂದರೆ ಕವರಲ್ಲೇ ಎತ್ಬೋದು, ಇಲ್ಲ ಅಂತಂದರೆ ಹಿಂಗೆ ಏನಿದೆಯೋ ಇದರಲ್ಲಿ ಎತ್ಕೊಂಡು ಆಗೋಗುತ್ತೆ ಅಷ್ಟೇ. ಡಸ್ಟ್ ಪ್ಯಾನಲ್ಲೂ ಕೂಡ ಎತ್ಕೋಬೋದು ಆರಾಮಾಗಿ. ನೋಡಿ ಮಣ್ಣೆಲ್ಲ ನನ್ನ ಮಗಳು ಮಣ್ಣು ಬೆಲ್ಲ ಎಲ್ಲ ಇಲ್ಲೇ ಬಿದ್ದೈತೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್. ಹಾಂ ಅರ್ಧಾಕ್ಬಿಟ್ಟ ನೋಡಿ, ಅರ್ಧಾಕ್ಬಿಟ್ಲಂತೆ. ಅದಕ್ಕೇನೆ ಸಪ್ಪು ಕೂತಿದ್ಲು. ಏನಾಯಿತು, ಏನು ತಪ್ಪು ಮಾಡಿದೆ ಹೇಳ್ಬಿಡು ಖುಷಿ ಅಂದೆ. ನೀನೇ ಮಾಡಿದ್ದು ಅಂದೆ. ನಾನೇನು ಮಾಡಿದೆ ಅಂದರೆ ನೀನೇ ಮಾಡಿದ್ದು ನೋಡು ಅಂತ ನನಗೆ ಹೇಳ್ತಾಳೆ. ನಾನು ಪಡಿ ನಾನು ಕಸ ಗುಡಿಸ್ತಾ ಇದ್ದೀನಿ. ಹಲೋ ಮಗನೇ. ಸೊ ಓಕೆ ಫ್ರೆಂಡ್ಸ್, ಇನ್ನು ಬಿರಿಯಾನಿ ಕೊಟ್ಟು ಕಳಿಸಿದ್ದು ಏನಾಯ್ತು ಗೊತ್ತಾ, ಸಂಜೆ ಬಂದ್ವಲ್ಲ, ಬಂದವರೆ ಖುಷಿಮಾ ಅಲ್ಲಿ ಫಂಕ್ಷನಲ್ಲಿ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ನಲ್ಲ, ಊಟ ಸರಿಯಾಗಿ ತಿಂದಿರಲಿಲ್ಲ. ಅದಕ್ಕೆ ಹೊಟ್ಟೆ ಹಸ್ವಂತಿದ್ಲು. ಬಿರಿಯಾನಿಗೂ ಬಿಸಿ ಬಿಸಿ ಇತ್ತು, ತಿನ್ನಿಸಿದ್ದೆ. ಎಷ್ಟು ಗಂಟೆಗೆ? 6 ಗಂಟೆಗೆ ತಿನ್ನಿಸಿದ್ದೆ. ಇವಾಗ 10 ಗಂಟೆ. ನನಗಂತೂ ಊಟ ಮಾಡೋ ಥರ ಇಲ್ಲ. ಸೊ ಯಾಕೆ ನಾನು ಅವಾಗಲೇ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ಇತ್ತಂತ ತಿಂದೆ. ಆದ್ದರಿಂದ ಇವಾಗ ಅವಳಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಇವಾಗ ಮಲಗಿಸ್ತೀನಿ. ಆ್ಯಂಡ್ ನಾನು ಮತ್ತೆ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಸೊ ಇವಾಗ ನನ್ನ ಮಗಳು ಸೇಮ್ ಇಬ್ರು ಇಲ್ಲ ಹಂಗ್ರಿನಾ ಚೆನ್ನಾಗಿ ಆಟ ಆಡಿದ್ಲು, ಪರಿ ಜೊತೆ ಆಟಾಡಿದ್ಲು, ಸ್ವಿಂಗ್ ಹತ್ರ ಹೋಗಿದ್ಲು, ಸೈಕಲ್ ತೊಗೊಂಡು ಹೋಗಿದ್ಲು. ಹೊರಗಡೆ ಇದು ಫ್ರೆಂಡ್ ಆಗಿದ್ದಾರೆ, ಪರಿ ನೋಡ್ಕೊಂಡು ಬರ್ತಾ ಇರ್ತಾರೆ ಹುಡುಗಿರು, ಒಂದು 2-3 ಜನ ಹೆಣ್ಮಕ್ಳು ಆಟ ಆಡೋಕ್ಕೆ ಪರಿ ಜೊತೆ ಅಂತ. ಅವ್ರ ಜೊತೆಗೆ ಹೋಗಿದ್ಲು ಆಟ ಆಡ್ಕೊಬಂದ್ಲು. ಅವ್ರ ಅಪ್ಪ ಇಲ್ಲ ಅಂದ್ರೆ ಸ್ವಿಂಗಲ್ಲಿ ಆಟಾಡ್ಕೊಬಂದ್ಲು. ಸೊ ಸೋಮ್ ಕೂಡ ರೀಚ್ ಆದ್ರಂತೆ. 4:15 ಬಿಟ್ಟಿಗೆ 6:30 ಹೋಗಿ ಮನೆ ರೀಚ್ ಆದೆ ಅಂತ ಹೇಳಿ 8 ಗಂಟೆಲಿ ಫೋನ್ ಮಾಡಿದರು. ಸೊ ಸರಿ ಅಂತ ಹೇಳ್ಬಿಟ್ಟು ನಾನು ಇನ್ನು ಇದು ಮಾಡಿದೆ. ಓಕೆ, ಸೊ ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನಗೂ ಟಯರ್ಡ್ ಆಗಿದೆ. ಸೊ ಅದೇ ಪಾರ್ಸಲ್ಗಳೆಲ್ಲ ಇದು ಬ್ಯಾಲೆನ್ಸ್ ಏನಿದೆ ಎಲ್ಲ ಮಾಡಿ ಹಾಕಿ ಇವಾಗ ಮುಗಿಸಿದ್ದೀನಿ. ಇನ್ನು ಮೆಸೇಜ್ಗಳು ಬರ್ತಾಯಿದ್ದಾವೆ. ನನಗೂ ಒಂದು ಸ್ವಲ್ಪ ರೆಸ್ಟ್ ಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಯಾವುದೋ ಒಂದು ಫಿಲಮ್ ನೋಡೋಣ ಅಂದ್ಕೊಂಡೆ. ಇಲ್ಲ 10 ಗಂಟೆ ಆಗಿದೆ, ಟಯರ್ಡ್ ಆಗ್ತಾಯಿದೆ. ಅದರಿಂದ ಬೆಳಗ್ಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಖುಷಿ ಮನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ಅವಳಿಗೆ ಇನ್ನೇನು ಬೆಳಗ್ಗೆ ಸೋಮ್ ಇರಲಿಲ್ವಲ್ಲ, ಸೊ ಅದರಿಂದ 1-2 ಚಪಾತಿ ಮಾಡಿಕೊಟ್ಟೆ ಅಷ್ಟೇ. ಚಪಾತಿ ಮತ್ತು ಅವಳಿಗೆ ಏನಂತಂದರೆ ಈ ಹರ್ಷೀಸ್ ಸಿರಪ್ ಬರ್ತಾ, ಚಾಕ್ಲೇಟ್ ಸಿರಪ್ಪು, ಇದು ತುಂಬಾ ಇಷ್ಟ. ಇದು ಇವಾಗ ನಾರ್ಮಲಾಗಿ ಬೇರೆ ಟೈಮಲ್ಲಿ ಬ್ರೆಡ್ ಜಾಮ್ ಹಾಕ್ಕೊಡ್ತಾಯಿದ್ದೆ ಅವಳಿಗೆ. ಬ್ರೆಡ್ ಜೊತೆಗೆ ಹರ್ಷೀಸ್ ಸಿರಪ್ ಏನಿದೆ ಚಾಕ್ಲೇಟ್ ಸಿರಪ್ಪು, ಇದು ಹಾಕ್ಕೊಟ್ಬಿಟ್ರೆ ತಿಂತಾಳೆ. ಚಪಾತಿಗೆ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಟ್ಟೆ. ರೋಲ್ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಮತ್ತು ಇವಾಗ ತಿಂದ್ಬಿಟ್ಟು ಹಾಲು ಕುಡಿದು ಹೋದ್ಲು. ಸೊ ಆದ್ದರಿಂದ ನನಗೂ ಒಂದು ಚಪಾತಿ ಇತ್ತು, ನಾನು ಕಾಫಿ ಜೊತೆಗೆ ತಿಂದ್ಬಿಟ್ಟು ಜಯಿಸಿದೆ. ಇವಾಗ ಅಡುಗೆ ಮಾಡಬೇಕು, ಅಡುಗೆ ಮಾಡೋಣ ಅಂತ ಹಂಗೆ ಬರ್ತಾ ವಾಂಗಿಬಾತ್ ಮಾಡಬೇಕು. ನಾನು ವಾಂಗಿಬಾತ್ ಮಾಡಿ ತುಂಬ ದಿನ ಆಯಿತು. ಪೌಡರ್ ಇದೆ ವಾಂಗಿಬಾತಿಂದು, ಆದರೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಬದನೆಕಾಯಿ ನನಗೆ ತರೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ತರಬೇಕು ಅಂದ್ಕೊಂಡು ಹೋದೆ, ಆದರೆ ಇರಲಿಲ್ಲ ಬದನೆಕಾಯಿ, ಬಿಳಿ ಬದನೆಕಾಯಿ. ಸೊಪ್ಪು ತಂದಿದ್ದೀನಿ, ಸಬ್ಸಿಗೆ ಸೊಪ್ಪು ತಂದಿದ್ದೀನಿ. ಇವಾಗ ಕಾಳು ಮೊಳಕೆ ಕಟ್ಟಿದ್ದೀನಿ, ಹುರುಳಿ ಕಾಳೆಲ್ಲ. ಸೊ ಅದಕ್ಕೆ ಅದು ಇವಾಗ ಇದೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಪರಿಗೆ ಒಂದು ಸ್ವಲ್ಪ ಗೆಣಸು, ಸ್ವೀಟ್ ಗೆಣಸು ಬೇಯಲಿಕ್ಕೆ ಇಟ್ಟಿದ್ದೆ. ಸೊ ಅವಳಿಗೊಂಚು ಸ್ವೀಟ್ ಗೆಣಸು ಕೊಡಬೇಕು, ಅವಳಿಗೆ ಸಿಪ್ಪೆ ಬಿಡಿಸ್ಬಿಟ್ಟು ತಣ್ಣಗೆ ಇಟ್ಟಿದ್ದೆ. ಇವಾಗ ಸಬ್ಬಸಿಗೆ ಸೊಪ್ಪು ಅಂತಾರೆ, ಸಬ್ಬಸಿಗೆ ಸೊಪ್ಪು ಅಂತಾರೆ. ಅದನ್ನು ಹಾಕಿ ಕಾಳಿಗೆ ಬಸ್ಸಾರು ಮಾಡಿಕೊಂಡು ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 3/4 ಚಪಾತಿ ತಿಂದೆ ಅಷ್ಟೇ, ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು. ಸೊ ಹೊಟ್ಟೆ ಆಗಿಬಿಡುತ್ತೆ. 11:30 ವೀಡಿಯೋ ಎಡಿಟಿಂಗ್ ಮಾಡಿ ನಿನ್ನೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದೆ. ಆದರೆ ತಮ್ನೇಲು ಮತ್ತು ಟೈಟಲ್ ಎಲ್ಲ ಕೊಡಬೇಕಾಗ್ತದೆ, ಅದೆಲ್ಲ ಕೊಟ್ಬಿಟ್ಟು ಇವಾಗ ಬ್ಲಾಗ್ ಆಗ್ತದೆ ನೋಡೋಣ. ಆದರೆ ನನಗೆ ಸಾಧ್ಯವಾದರೆ ಡೈಲಿ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಆಗೋಕ್ಕೆ ಟ್ರೈ ಮಾಡ್ತೀನಿ. ಹಾಕಿದ್ದೀನಿ. ನಾಳೆ ಇವತ್ತು ಸೋಮವಾರ ಅಲ್ಲ, ಇವತ್ತು ಬ್ಲಾಗ್ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ನಾನು ಯೂಶ್ವಲಿ ಬೆಳಗ್ಗೆ 10:00 ಬ್ಲಾಗ್ ಹಾಕ್ತಾಯಿದ್ದಿದ್ದು. ನಮ್ಮ ಹೆಣ್ಮಕ್ಳು ವೆಯ್ಟ್ ಮಾಡ್ತಾಯಿರೋರು, ಈ ಸೀರಿಯಲ್ ನೋಡೋದು ವೆಯ್ಟ್ ಮಾಡ್ತಾಯಿದ್ರಲ್ಲ ಆ ಥರ. ಸೊ ಇವಾಗ ಮತ್ತೆ ಅದೇ ಥರ ಆಗ್ತಾರ ನೋಡೋಣ. ಸೊ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಮತ್ತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವಾಗ
ಏನು ನಿಖಿತ ಯಾವಾಗ ನೋಡ್ರು ಬಸ್ಸಾರು ತೋರಿಸ್ತಾ ಇರ್ತೀರಾ ಅಂತ ಕೇಳ್ತೀರಾ, ಅದಕ್ಕೆ ತೋರಿಸಲ್ಲ ಇವಾಗ. ಜಸ್ಟು ಏನೇನು ಕಾಳು ಹಾಕಿದ್ದೀನಿ ಅಂತ ತೋರಿಸ್ಬಿಟ್ಟು ಲಾಸ್ಟಿಗೆ ಮಾಡಿದ್ಮೇಲೆ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಓಕೆ ರೆಡಿ ಆಯಿತು. ಬಸ್ಸಾರು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಮೊಳಕೆ ಹುಳ್ಳಿಕಾಳು ಪಲ್ಯ ಸಖತ್ತಾಗಿ ಬಂದಿತ್ತು. ಸಾಂಬಾರಂತೂ ಇದೇನೆಂದರೆ ಒಂದು ಸ್ವಲ್ಪ ಮುಂದಾಗಿ ಹುಣಸೆಹಣ್ಣು ಟೊಮೊಟೊ ಹಾಕಿ ಹುಳಿ ಮೊಳಕೆ ಹುಳ್ಳಿಕಾಳು ಸಾಂಬಾರು ಸ್ವಲ್ಪ ಹುಳಿ ಆಗಿದ್ದರೆ ಟೇಸ್ಟ್ ಸಖತ್ತಾಗಿರುತ್ತೆ ಬಸ್ಸಾರು. ಫ್ರೆಂಡ್ಸ್ ಮತ್ತು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನನಗೆ ಇವತ್ತು ಹುಣ್ಣಿಮೆ ಅಂತ ಗೊತ್ತಿರಲಿಲ್ಲ. ಖುಷಿಮೆ ಸೌಂಡ್ ಕಡಿಮೆ ಮಾಡು. ಹುಣ್ಣಿಮೆ ಅಂತ ಗೊತ್ತಿರಲಿಲ್ಲ. ಸೊ ಫೋನ್ ಮಾಡಿ ಹೇಳಿದ್ರು ನಿಖಿತಾ ಹುಣ್ಣಿಮೆ ಕಣೆ ಅಂತ ಪೂಜೆ ಮಾಡೋಂಥ. ಸೊ ಹಿಂಗಿರೋ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬಿಡಿ ಸೋಮ ಅಂತ ಹೇಳಿದೆ. ಸೊ ಸೋಮವಾರ ಅಂತ ಯೂಶಲಿ ಪೂಜೆ ಮಾಡ್ತೀನಲ್ವ ನಾನು, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಪರಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಅವಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಲೇಟ್ ಆಯಿತು. ಖುಷಿಮನ್ ಇವಾಗ ಎದಾಡ್ತಿದ್ದಂಗೆ ಅವ್ರ ಅಪ್ಪ ಬೇರೆ ಇಲ್ವಲ್ಲ, ಹಿಂಗೆ ಹೇಳ್ತೀನಿ ಒಂಥರ ಕೈ ಅಂತ ಇದ್ಲು. ಸೊ ಫೋನ್ ಕೊಟ್ಟೆ, ರೀಲ್ ಮಾಡ್ತವ್ರೆ ಮೇಡಮ್ ಅವರು. ಇವಾಗ ದೀಪ ಹೊರಗಡೆ ದೀಪ ಒಂದು ಸ್ವಲ್ಪ ಏನು ಗಲೀಜಾಗಿದೆ, ಒಂಚೂರು ತೊಳೆದ್ಬಿಟ್ಟು ಇದು ಮಾಡಬೇಕು, ದೀಪ ಹಚ್ಚಬೇಕು. ಸೊ ಒಂದು ಮಾವಿನ ಹಣ್ಣು ಇವಾಗಲೇ ಕಡಿಮೆ ಆಗ್ಬಿಟ್ಟಿದೆ. ನೀಲಂ ಹಣ್ಣು ಈ ಸರಿ ತಂದೇ ಇಲ್ಲ ನಾನು, ಮಲ್ಲಿಕಾ ತಂದಿದ್ದೆ. ಅದು ಇದ್ರ ಮೇಲಿದೆ ಆಯಿತಾ, ದೇವ್ರ ಮನೆ ಮೇಲೆ ನಾನು ನೋಡೇ ಇಲ್ಲ 2 ದಿನದಿಂದ. ಒಂಚೂರು ಕಪ್ಪಗಾಗಿರೋ ಥರ ಎಲ್ಲ ಆಗ್ಬಿಟ್ಟೈತೆ. ಈ ಕಡೆ ಎಲ್ಲ ಚೆನ್ನಾಗೈತೆ. ಸೊ ಆದರೆ ಕಟ್ ಮಾಡಿ ತಿನ್ಬೇಕು. ಮಧ್ಯಾಹ್ನ ಇದು ಬಸ್ಸಾರು ಊಟ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಇದ್ರೆ ಚೆನ್ನಾಗಿರೋದು ಅಂತ ಅನಿಸ್ತೈತೆ. ಮಾವಿನ ಹಣ್ಣು ಇಲ್ವಲ್ಲ, ಅಯ್ಯೋ ಸಂಜೆ ಆದರೆ ಹೋಗಿ ತರಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನೋಡೋಣ ಅಂದ್ಕೊಂಡೆ, ಸಂಜೆ ಆಗಲೇ ಇಲ್ಲ. ಆ ಬಸ್ಸಾರು ಜೊತೆಗೆ ಉಪ್ಸಾರು ಜೊತೆಗೆ ಫ್ರೆಂಡ್ಸ್ ನೀವೇನೇ ಅನ್ನಿ, ಆ ಮಾವಿನ ಹಣ್ಣು ಆ ರುಚಿ ಇದೆಯಲ್ಲ ಅಲ್ಟಿಮೇಟು. ಯಾರಿಗೆ ತುಂಬ ಇಷ್ಟ ಬಸ್ಸಾರು ಜೊತೆಗೆ ಏನು ಮಾವಿನ ಹಣ್ಣು ತಿನ್ನೋದು, ಯಾರಿಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನ ತಿಳಿಸಿ. ಮೇಡಮ್ ಏನು ಹೇಳಿದೆ ನಾನು ಮೇಡಮ್? ಬನ್ನಿ ಪೂಜೆ ಮಾಡೋಣ. ಓಕೆ ದೀಪ ಇಷ್ಟಪಡ್ತೀನಿ. ಹೂವು ಎಲ್ಲ ಇದೆಲ್ಲ ತರಿಸಿ, ಹೂವು ಎಲ್ಲ ಹೆಂಗೋಯ್ತು, ಬಾಳೆಹಣ್ಣು ಕೂಡ ಇತ್ತು ಪೂಜೆ ಮಾಡೋದಕ್ಕೆ. ಹೆಂಗೋ ತರಿಸಿದ್ದೆ ಬೆಳಗ್ಗೆ. ಸೊ ಸರಿ ಹೋಯ್ತು, ಇಲ್ಲಾಂದರೆ ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು ನಾನು. ಮತ್ತೆ ಬಾಳೆಹಣ್ಣು ಅದೆಲ್ಲ ತರೋದಕ್ಕೆ ಸದ್ಯಕ್ಕೆ ಹೆಂಗೋ ಆಯಿತು. ಇಲ್ಲಾಂದರೆ ಸೋಮಿಗೆ ತರೋದಕ್ಕೆ ಹೇಳಬೇಕಾಗಿತ್ತು. ಈ ಸೋಮವಾರ ಗುರುವಾರ ಫ್ರೆಂಡ್ಸ್ ನನಗೆ ಅಷ್ಟೇ ಈ ಥರ ಒಂದು ಸ್ವಲ್ಪ ರಿಸ್ಕ್ ಅಂತ ಅನ್ಸೋದು. ಅದು ಬಿಟ್ಟರೆ ಇನ್ನು ನನಗೇನು ಅಷ್ಟೊಂದು ಹೆವಿ ಅಂತ ಎಲ್ಲ ಅನ್ಸೋದಿಲ್ಲ. ಬೇರೆ ದಿನ ಎಲ್ಲ ಈ 2 ದಿನ ಮಾತ್ರ ಹೊರಗಡೆ ಎಲ್ಲೂ ಕದ್ಲಕ್ಕಾಗಲ್ಲ, ಮತ್ತು ಏನೂ ತರೋದಕ್ಕಾಗೋದಿಲ್ಲ. ಹಂಗೆ ಇಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೇಕು. ಯಾಕಮ್ಮ ಬರು, ಯಾಕೆ ಮಗಳೇ? ನನ್ನ ಮಗಳು ನೋಡಿ ಹೊರಗಡೆ ಎಲ್ಲ ಒಂದು ರೌಂಡು ಡೋರ್ ಓಪನ್ ಮಾಡಿದ್ನಲ್ಲ, ಒಂದು ರೌಂಡ್ ಹೋಗಿ ತಿರ್ಗಾಡ್ಕೊಂಡು ಬಂದ್ಬಿಟ್ಟು ಇವಾಗ ಇಲ್ಲಿ ಮಲ್ಕೊಂಡ್ರೋಳೆ. ನನ್ನ ಮಗಳು ವೀಡಿಯೋ ಮಾಡ್ತಾರೆ ನೋಡಿ, ಕ್ಯಾಮ್ರಾ ಎತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಮಗು ಬೀಳಿಸ್ಬಿಟ್ಟ್ಯಾ ರಾಣಿ. ಆಮೇಲೆ ಸುಬಕ್ಕ ಹಾಲು ಬಿಸಿಗಿಡ್ಲ ಶಮ್ಮಿ, ಹಾಲು ಕುಡಿತೀರಾ? ಇಲ್ಲಮ್ಮ. ಕಾಫಿ ಕುಡಿತೀರಾ? ಇಲ್ಲಮ್ಮ. ಕಾಫಿ ಬೇಡವಾ? ಬೇಡವಾ? ಯಾಕೆ? ನನ್ನ ಹೊಟ್ಟೆ ನೋವು, ನಾನು ಹಾಸ್ಪಿಟಲ್ ಹೋಗ್ಬೇಕು. ಪರಿ ಬಿಡ್ತಿತ್ತು. ಹೊಟ್ಟೆ ನೋವು ಹಾಸ್ಪಿಟಲ್ಗೆ ಹೋಗ್ಬೇಕಾ? ಅಮ್ಮ ಸ್ವಲ್ಪ ನನ್ನ ಔಷಧಿ ಕೊಡು. ಏನಕ್ಕಪ್ಪ ಔಷಧಿ? ಏನಕ್ಕೆ ಔಷಧಿ? ನಂಗೆ ಔಷಧಿ ಬೇಕು. ಏನಕ್ಕೆ ಬೇಕು ಔಷಧಿ? ಆಟ ಆಡೋದು ತಗೊಳ್ಬೇಕು ಔಷಧಿ. ಆಟ ಆಡಬೇಕು ಔಷಧಿ. ಔಷಧಿ ಬೇಕಂತೆ. ಪರಿ ಕಚ್ಬಿಟ್ಟವಳಲ್ಲ, ಅದಕ್ಕೆ ಔಷಧಿ ಬೇಕಂತೆ ಫ್ರೆಂಡ್ಸ್. ನನ್ನ ಮಗಳಿಗೆ ಸ್ವಲ್ಪ ಔಷಧಿ ಕೊಡು ಅಮ್ಮ, ಪರಿ ಕಚ್ಬಿಟ್ಟಿದ್ದಾಳಲ್ಲ ಅದಕ್ಕೆ. ಮತ್ತೆ ಕೈ ಅಡ್ಡ ಇಡ್ತಾ ಇದ್ದೀರೋ ಮೇಡಮು? ಕೈ ಅಡ್ಡ ಇಡ್ತಾ ಇದ್ದೀರೋ? ವಿಡಿಯೋ ಮಾಡಕ್ಕೆ ಬರುತ್ತಾ ನಿಂಗೆ? ಹೌದಾ? ಹೌದಾ, ನಂಗೆ ಗೊತ್ತೇ ಇರಲಿಲ್ಲ ಖುಷಿಯಮ್ಮ ವಿಡಿಯೋ ಮಾಡ್ತಾಳೆ ಅಂತ ಫ್ರೆಂಡ್ಸ್. Hi friends. Hi friends. Welcome back to our family guys. ಹಂಗೆಲ್ಲ ಮಾಡಬಾರ್ದು, ಬಿದ್ದೋಗುತ್ತೆ ಅಲ್ಲ. ಖುಷಿ ಹೇಳು, ಕರ್ಕೋ ಒಳಗೆ. ಖುಷಿ ಯಾಕೆ ಒಳಗಡೆ ಕರ್ಕೋಳು? ಬಾರಿ ಇಲ್ಲಿ ಪರಿ ಅಮ್ಮ. ಯಾಕೆ
ಏನಂದರೆ ನಾನು ಇವಾಗ ತಾನೇ ಸ್ನಾನ ಮಾಡ್ಕೊ ಬಂದಿದ್ದೀನಲ್ಲ, ಕಿವಿಗೆ ಇನ್ನೂ ಹತ್ತಿ ಕಾಟನ್ ಇಟ್ಕೊಂಡಿಲ್ಲ. ಸೊ ಎನಿ ಟೈಮ್ ನಾನು ಕಾಟನ್ ಇಟ್ಕೊಂಡು ನನಗೆ ಸೌಂಡು ಸ್ವಲ್ಪ ಸ್ಲೋ ಕೇಳುತ್ತೆ. ಕಾಟನ್ ತೆಗ್ದಾಗ ಏನಂದರೆ ಯಾವುದೇ ಸೌಂಡ್ಗಳಾಗಲಿ ನನಗೆ ಹೆವಿ ಜೋರಾಗಿ ಕೇಳಿಸೋ ಥರ ಫೀಲ್ ಆಗುತ್ತೆ, ಮತ್ತು ತಲೆನೋವು ಬಂದ್ಬಿಡುತ್ತೆ. ಇದೇ ಟೈಮಲ್ಲಿ ಈ ಪರಿ ಡೋರ್ ಓಪನ್ ಮಾಡಿದ್ರೆ ಸಾಕು, ಓ ಅಂತ ಶುರು ಮಾಡ್ಕೊಬಿಡ್ತಾಳೆ ಬೊಗಳಕ್ಕೆ. ಯಾರು ಆ ಕಡೆ ಬರೋಂಗಿಲ್ಲ, ಆ ಕಾರಿಡಾರಲ್ಲೇ ಯಾರು ಕಾಲಿಡೋ ಹಾಗಿಲ್ಲ, ಹಂಗೆ ಬೊಗಳುತ್ತಾಳೆ. ನನಗೆ ಅದಕ್ಕೆ ತಲೆ ಕೆಟ್ಟೋಯ್ತು, ಯಾಕೆ ಹೆಂಗೆ ಕಿರ್ಚ್ಕೋತೀಯ ಪರಿ, ಡೋರ್ ಓಪನ್ ಮಾಡಿ ಪೂಜೆನೂ ಮಾಡೋ ಥರ ಇಲ್ವೇನೆ ನೀನು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಮ್ಮ ಖುಷಿಮನು ಒಂದಷ್ಟು ಆಟ ಆಡ್ತಿದ್ಲು ಅವಳ ಜೊತೆ ಸೇರಿಕೊಂಡು, ಕಾರಿಡಾರಲ್ಲಿ ಆಟ ಆಡೋದು, ಸೈಕಲಲ್ಲಿ ಅದು ಇದು ಅಂತ ಎಲ್ಲ ಹೇಳಿ. ಸೊ ಇದೆ, ಡೋರ್ ಓಪನ್ ಮಾಡಿದಾಗ ಇದೊಂದು ನನಗೆ ಪೂಜೆ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್. ಪರಿನಿಟ್ಕೊಂಡು ಎಂಥ ಟಾಸ್ಕ್ ಅಂದರೆ ಫ್ರೆಂಡ್ಸ್, ನನಗೆ ಡೋರ್ ಓಪನ್ ಮಾಡಿಕೊಂಡು ನಾನು ಪೂಜೆ ಮಾಡೋದು ಎವ್ರಿ ಟಾಸ್ಕ್. ಓ ಅಂತ ಶುರು ಮಾಡ್ಕೊಂಡ್ಬಿಡ್ತಾಳೆ, ಯಪ್ಪ ಹಂಗೆ ಡೋರ್ ಓಪನ್ ಮಾಡೋಕ್ಕೂ ಭಯ. ಯಾರು ಓಡಾಡೋಂಗಿಲ್ಲ ಕಾರಿಡಾರಲ್ಲಿ, ಹಾಗೆ ಹೆವಿ ಕ್ವಾಟ್ಲೆ ಕೊಡ್ತಾಳಪ್ಪ. ಇದೆಲ್ಲ ಇರಲಿ, ಡೇ ಟೈಮಲ್ಲಿ ಮಧ್ಯರಾತ್ರಿಲೆಲ್ಲ ಹೋಗ್ತಾಳೆ. ಈ ಕೂಡಲ್ಗಳೇ ಹಾಗೆ ಅಂತೆ. ಸೊ ಸುಮ್ಮನೆ ಬೊಗಳೋದು ಜಾಸ್ತಿ, ಹೆವಿ ಒಂದು ಚೂರು ಸೌಂಡ್ ಬರೋಂಗಿಲ್ಲ, ಓ ಅಂತ ಬೊಗಳೋದು ಜಾಸ್ತಿ. ಆಯಿತು, ಪೂಜೆ ಮಾಡಿದಾಯಿತು. ಸೋಮ್ ಫೋನ್ ಮಾಡಿದರು, ಅಂದವೇ ಬರ್ತಾಯಿದ್ದೀನಿ ಅಂತ ಹೇಳಿ. ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣವೇ ಹಾಗಾದರೆ ದೀಪ ಹಚ್ಚಿ ಪೂಜೆ ಮಾಡು ಅಂತ ಹೇಳಿ, ದೀಪ ಹಚ್ಚಿ ಫೋನ್ ಮಾಡು ಅಂತ ಹೇಳಿದ್ರು. ಏನಿಲ್ಲ ಪರವಾಗಿಲ್ಲ ಹೇಳಿ ಅಂತಂದರೆ, ಇಲ್ಲ ಪರವಾಗಿಲ್ಲ, ದೀಪ ಹಚ್ಬಿಟ್ಟು ಫೋನ್ ಮಾಡು ಅಂತ ಹೇಳಿದ್ರು. ಇವಾಗ ಅದಕ್ಕೆ ಕಾಫಿ ಕುಡಿತಾ ಹಾಗೆ ಸೋಮ್ ಜೊತೆ ಸ್ವಲ್ಪ ಮಾತುಕತೆ. ಅವ್ರಿಗೂ ಡ್ರೈವಿಂಗ್ ಮಾಡಬೇಕಾದ್ರೆ ಬೋರ್ ಹೊಡಿತಲ್ಲ, ಸ್ವಲ್ಪ ಅದು ಇದು ಮಾತಾಡಿಕೊಂಡು ಹಂಗೆ ಟೈಮ್ ಪಾಸ್ ಆಗುತ್ತೆ. ಒಬ್ಬರೇ ಬೇರೆ ಹೋಗಿರೋದು, ಒಬ್ಬರೇ ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ಟೈಮ್ ಪಾಸ್ ಆಗಬೇಕಂದ್ಬಿಟ್ಟು ಫೋನ್ ಮಾಡಿದ್ದಾರೆ. ಸೊ ಓಕೆ, ಇವಾಗ ಅವ್ರ ಜೊತೆ ಒಂದು ಸ್ವಲ್ಪ ಫೋನನ್ನು ಮಾತಾಡಿ ಸ್ಟ್ರಾಂಗ್ ಆಗಿ ಕಾಫಿ ಕುಡಿತಾ ಸ್ವಲ್ಪ ಕುತ್ಕೋತೀನಿ. ಪೂಜೆ ಮಾಡಿದ ತಕ್ಷಣ ಇನ್ನೂ ಕುತ್ಕೊಂಡಿಲ್ಲ, ಸ್ವಲ್ಪ ಕುತ್ಕೋಬೇಕು ನನಗೆ. ಪೂಜೆ ಮಾಡಿದ ತಕ್ಷಣ ಸಮಾಧಾನ ಆಗಬೇಕು ಅಂದರೆ, ಅದಕ್ಕೋಸ್ಕರ ಇವಾಗ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ಅಮ್ಮ ಎತ್ತು ಅಲ್ಲ, ಅಮ್ಮ ಹತ್ತು. ಇನ್ನು ಸುಮಾರು ಜನ ನಿಕ್ತಾರೆ. ದೋಸೆ ನೆನೆ ಹಾಕುವಾಗ ದೋಸೆ ಹಿಟ್ಟಿಗೆ ಅಕ್ಕಿಗೆ ನೀವು ಕ್ವಾಂಟಿಟಿ ಹೇಳಿ ಅಂತ ಇರ್ತೀರಾ. ಸೊ ಏನಿಲ್ಲ, ಜಸ್ಟ್ ನಾನು ಇವಾಗ ನೋಡಿ ಒಂದು 3/4 kg ಇಲ್ಲ 1 kg ಅಕ್ಕಿನೇ ಅಂದ್ಕೊಳ್ಳೋಣ, ಒಂದು 3/4 kg ಇದೆ. ಅದಕ್ಕೆ ನಾನು ಒಂದು 2 ಹಿಡಿಯಷ್ಟು, ಕೈಯಲ್ಲಿ ಹಿಡಿಯೋಷ್ಟು ತೊಗೋತೀನಿ. ಅಂದರೆ ಯಾವಾಗಲೂ ನಾನು ಈ ಕ್ವಾಂಟಿಟಿನಲ್ಲೇ ಹಾಕಬೇಕು, ಅಕ್ಕಿನ ಇಷ್ಟೇ ಹಾಕಬೇಕು ಅಂತೆಲ್ಲ ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದಕ್ಕೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಮೆಂತ್ಯ ಹಾಕ್ತೀನಿ, ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಕೆಲವು ಟೈಮ್ ಕಡಲೆಬೇಳೆ ಹಾಕೋದೇ ಇಲ್ಲ. ಇವು ದೋಸೆ ಮಾಡಬೇಕು, ಯಾಕಂದರೆ ಕಡಲೆಬೇಳೆ ಹಾಕ್ಬಿಟ್ರೆ ಇಡ್ಲಿ ಮಾಡ್ಬೇಕಾದ್ರೆ ಕಲರ್ ಸ್ವಲ್ಪ ಚೇಂಜ್ ಥರ ಫೀಲ್ ಆಗುತ್ತೆ ಅಂತೇಳಿ ನಾನು ಕಡಲೆಬೇಳೆ ಯೂಸ್ ಮಾಡಲ್ಲ. ಬರೀ ಉದ್ದಿನಬೇಳೆ ಮತ್ತು ಅವಲಕ್ಕಿ ಇದೆಲ್ಲ ಹಾಕ್ತೀನಿ ಫ್ರೆಂಡ್ಸ್. ಬಿಸಿ ಮುದ್ದೆ ನಾನು ಫುಲ್ ರೋಲ್ ಮಾಡಿಲ್ಲ, ಅದಕ್ಕೋಸ್ಕರ ಹಿಂಗಿದೆ. ತುಪ್ಪ ಹಾಕಿದ್ದೀನಿ, ಕುಷ್ಮಾಗಿ ಹೊಟ್ಟೆ ಸಾಫ್ ಹಾಕ್ತಾಯಿದ್ದೀನಿ. ಅದಕ್ಕೆ ಪಲ್ಯ ನೋಡಿ, ಊಟ ರೆಡಿ ಆಯಿತು. ಫುಲ್ ನೀಟಾಗಿ ರೋಲ್ ಮಾಡಬೇಕಾಯ್ತು, ಕೈ ಸುಡ್ತಿತ್ತು. ಇನ್ನೇನು ಊಟ ಮಾಡಬೇಡ ಅಂದ್ಬಿಟ್ಟು ಈ ಥರ ಮಾಡಿದೆ. ಸೊಮ್ಮಿಗೆ ಇನ್ನೂ ಬಂದಿಲ್ಲ, ಇನ್ನೂ 1 hour ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಮುದ್ದೆ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇವಾಗ ಕುಷ್ಮಾಗಿ ಊಟ ಮಾಡಿಸಿ ನಾವು ಊಟ ಮಾಡಿಬಿಡ್ತೀವಿ. ಟೈಮ್ ಒಂದು 9 ಗಂಟೆ. ಸೋಮ್ ಇವಾಗ ಒಂದು ಹೊರಗಡೆ ಬರೀ ಆಟ ಆಡ್ತಾಳೆ ಖುಷಿ ಜೊತೆ ಕಾರಿಡಾರಲ್ಲಿ. ಅದಕ್ಕೆ ಅವರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾರೆ. 9 ಗಂಟೆಗೆ ನಾನು ಅಂದ್ಕೊಂಡೆ 9 ಗಂಟೆಗೆ ರೀಚ್ ಆಯ್ತಾರೆ ಅಂತ ಹೇಳಿ. ನಿನ್ನೆ ಹೋಗಿದ್ದಕ್ಕೆ ಇವತ್ತು ಬರ್ತಾವ್ರೆ. ಸೊ ಹೀಗೆ ಇನ್ನೊಂದು ನಮ್ಮ ಪಕ್ಕಟ್ಟವರು ಒಂದು ಹುಡುಗಿ ಬರುತ್ತೆ, ಪರಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವಳು ಬಂದಿದ್ದಾಳೆ, ಅವಳ ಜೊತೆ ಖುಷಿ ಆಟ ಆಡ್ತಾಳೆ. ಮೊದಲು ಯಜಮಾನ್ರು ತೋರಿಸ್ತೀನಿ ನೋಡಿ. ಬಂದಿದ್ದ ತಕ್ಷಣವೇ ಅವಳಿಗೆ ತೋರಿಸ್ಬಿಡ್ಬೇಕು, ಏನೇನು ತಂದಿದ್ದೀರಾ ಏನು ಎಲ್ಲ ತೋರಿಸ್ಬಿಡ್ಬೇಕು. ಅವಳು ನಿಮಗೆ ಇದು ಮಾಡ್ತಾಳಾ, ಇಲ್ಲ ಅಂತಂದರೆ ತಂದರೆ ಐಟಮ್ಗೆ ನಾನು ಏನಾದ್ರು ಸ್ವಿಗ್ಗಿ ಅಮೆಝಾನ್ ಪ್ರೈಮಲ್ಲಿ ಏನಾದ್ರು ಬುಕ್ ಮಾಡಿದ್ರು ಕೂಡ ಅಷ್ಟೇ, ನಿಮಗೆ ಬಂದು ಆ ಪಾರ್ಸಲ್ ಕೇಳ್ತಾಳೆ, ಕೊಡು ಅಂತ ಹೇಳಿ. ಸುಬ್ಬಿ ಎಷ್ಟು ಬೊಗಳುತ್ತಿದ್ಲು ಕಾರಿಡಾರಲ್ಲಿ. ಆಟ ಆಡ್ಬೇಕಿಲ್ಲೇ. ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ತೆಂಗಿನಕಾಯಿ ತುರಿಯೋದೇನಿದೆ, ಮತ್ತು ಇದು ಹೊಸ್ದಾಗಿ ತರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ, ಕಡಿಮೆ ಬಜೆಟಲ್ಲಿ ಒಂಥರ ಓಕೆ ಅಂತ ಅನಿಸುತ್ತೆ. ಆದರೆ ಏನಂದರೆ ಪ್ಲೇಟೆಲ್ಲ ಇಟ್ಕೊಂಡು ನಾವು ತುರಿಯೋದಕ್ಕಾಗಲ್ಲ. ಈ
ಏನು ಶೆಲ್ಫ್ ಏನಿದೆ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಕಾಯಿ ತುರಿದ್ಬಿಟ್ಟು ನೀವು ಬೌಲ್ಗೆ ಹಾಕ್ಕೊತಿರೋ ಯಾರೆಲ್ಲ ಹಾಕೋದ್ರೆ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ಬೇಕಾಯಿತು, ಖಾಲಿ ಆಗಿತ್ತಲ್ಲ ಮಾಡಿದೆ. ನಾನು ಇವತ್ತೇನು ಮಾಡಿದ್ದೀನಿ ಅಂತಂದರೆ ಮೊಳಕೆ ಹುರುಳಿಕಾಳನ್ನ ಫಸ್ಟು ಬೇಯ್ಲಿಕ್ಕೆ ಇಟ್ಬಿಡ್ತೀನಿ ಕುಕ್ಕರಲ್ಲಿ. ಜಸ್ಟ್ ಒಂದೇ ವಿಷಲ್ ಹಾಕ್ಸಿರೋದು ಅಷ್ಟೇನೆ. ಆಮೇಲೆ ಈ ಕಡೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಆಮೇಲೆ ಬದನೆಕಾಯಿ ಆಲೂಗಡ್ಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅವತ್ತು ಕೇಳ್ತಾಯಿದ್ರು, ಅಂದರೆ ನಮ್ಮಮ್ಮ ಅಂದರೆ ಸೋಮವಾರ ಅಮ್ಮ ಕೇಳ್ತಾರೆ ನನಗೆ, ನಳ್ಳಿ ನೀವು ಏನು ಒಗ್ಗರಣೆಗೆ ಸಾಸಿವೆ ಹಾಕ್ತೀರಾ ಹುರುಳಿಕಾಳು ಸಾಂಬಾರಿಗೆ ಅಂತ. ನಾನಂದೆ ಅಮ್ಮ ಒಬ್ರೊಬ್ರು ಒಂದೊಂದು ಥರ ಶೈಲಿನಲ್ಲಿ ಮಾಡ್ತಾರೆ, ಎಲ್ಲರ ಅಡುಗೆನೂ ಒಂದೇ ಥರ ಇರಲ್ಲ. ಒಬ್ರೊಬ್ರು ಅಡುಗೆ ಕೈ ರುಚಿ ಅಂತ ಹೇಳ್ತಾರಲ್ಲ, ಅದೇ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಅಮ್ಮ. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಅಷ್ಟೇ ಕಣಮ್ಮ, ಕೆಲವೊಂದು ಟೈಮ್ ಹಾಕ್ತೀನಿ ನನ್ನ ಮನಸ್ಸಿಗೆ ಬಂದಂಗೆ, ಕೆಲವೊಂದು ಟೈಮ್ ಹಾಕೋದಿಲ್ಲ ಕಣಮ್ಮ ಅಂತ. ಇಲ್ಲಪ್ಪ ನಾನಂತೂ ಸಾಸಿವೆ ಎಲ್ಲ ಹಾಕ್ತಾ ಇರಲಿಲ್ಲ ಅಂತ ಹೇಳಿದ್ರು. ಇಲ್ಲ ಕಣಮ್ಮ, ನಾನು ಒಂದೊಂದು ಸರಿ ಸಾಸಿವೆ ಎಲ್ಲ ಹಾಕ್ತೀನಿ, ಕೆಲವೊಂದು ಟೈಮ್ ಹಾಕೋದಿಲ್ಲ ಕಣಮ್ಮ ಅಂತ ಹೇಳಿದೆ. ಅಲ್ವಾ ಫ್ರೆಂಡ್ಸ್, ಹೌದಲ್ವಾ? ಒಬ್ರೊಬ್ರದ್ದು ಕೈ ರುಚಿ ಒಂದೊಂದು ಥರನೇ ಇರುತ್ತೆ. ಸೊ ನಾವು ಹಿಂಗೆ ಹಂಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಕೈ ರುಚಿ ಥರನೇ ಇವರು ಮಾಡಬೇಕು ಅಂತಲೂ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಇನ್ನು ಮಸಾಲೆ ಏನು ರುಬ್ಕೊಂಡಿದ್ದೆ, ಜಿಂಜರ್ ಗಾರ್ಲಿಕ್ಕು, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಂಡಿದ್ದೆ, ಸಾಂಬಾರು ಪೌಡರೆಲ್ಲ ಹಾಕಿ. ನಾನು ಒಗ್ಗರಣೆ ಮಸಾಲೆ ಹಾಕಾದ್ಮೇಲೆ ಈ ಕಾಳು ಏನಿತ್ತು ಅದನ್ನು ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಹಾಕ್ತಾಯಿದ್ದೀನಿ ಅಷ್ಟೇನೆ. ತೆಳುಗೆ ಮಾಡಿದ್ದೆ. ಈ ನಾಟಿ ಕೋಳಿ ಸಾಂಬಾರು ಮಾಡ್ತಾರೆ ಗೊತ್ತಾ, ಆ ರೀತಿ ತೆಳುಗೆ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅದ್ರ ಪಾಡಿಗೆ ಅದು ಕುದಿಯುತ್ತಾ, ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಹುರುಳಿಕಾಳಿಗೆ, ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹುರುಳಿಕಾಳನ್ನ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಹಾಕಿ ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ವಿಜಿಲ್ ಹಾಕಿಸ್ಬಿಡ್ತಾಯಿದ್ದೆ. ಸೊ ಅದೆಲ್ಲ ಒಂಥರ ಮೊಸರಾದಂಗೆ ಆಗ್ಬಿಡ್ತಾಯಿತ್ತು. ನನಗೆ ಅದೇನೋ ಒಂಥರ ಅನ್ನಿಸ್ತಾಯಿತ್ತು, ಚಂದ ಗಟ್ಟಿ. ಆದರೆ ಅದು ಯಾವಾಗಲೂ ಮಾಡ್ಕೊಂಡು ತಿಂದು ಒಂಥರ ಕಾಳೇ ಸಿಗ್ತಾ ಇರಲಿಲ್ಲ. ನಾವು ಹುರುಳಿಕಾಳು ತಿಂದ್ವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಕೂಡ. ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ನು ರೈಸ್ಗೂ ಕೂಡ ಇಟ್ಬಿಟ್ಟೆ. ಸರಿ ಬೇಗ ರೈಸ್ ಆಗಿಬಿಟ್ರೆ ಲಂಚ್ ಬಾಕ್ಸ್ ಕಟ್ಟೋದಕ್ಕೂ ಆಗುತ್ತೆ ಸೋಮ್ಗೆ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ದೋಸೆ ಮಾಡೋ ಪ್ಲ್ಯಾನ್ ಇತ್ತು. ಹುರುಳಿಕಾಳು ಸಾಂಬಾರು ಒಂದೇ ಇವತ್ತು ಅಡುಗೆ ನೋಡಿ, ಅದೊಂದೇ ಅಡುಗೆ. ಹಂಗಿರುವಾಗ ಏನು ಮಾಡ್ತೀನಿ, ಕಿಚನ್ ಶೆಲ್ಫಲ್ಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ಟು ಪಾತ್ರೆಗಳೇನಾದ್ರು ಇತ್ತು ಅಂದರೆ ಪಾತ್ರೆಗಳು ತೊಳೆದಿಟ್ಬಿಡ್ತೀನಿ. ಮತ್ತು ಆ ಕಾಯಿ ತುರಿಯೋದೇನಿದೆ ಅದನ್ನು ಅಷ್ಟೇ ಅಲ್ಲಿಂದ ಅಲ್ಲೇ ತೊಳೆದಿಟ್ಬಿಟ್ಟು ಇದು ಮಾಡ್ಕೊಬಿಟ್ರೆ ಮತ್ತೇನು ಗಲೀಜಾಗಲ್ಲ ಅಂತಲ್ಲ ಕಿಚನ್ನು. ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ. ಮತ್ತೆ ಆಮೇಲೆ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಯಾಕೆಂದರೆ ದೋಸೆ ಹಾಕಬೇಕು ಮತ್ತು ಊಟ ಕಟ್ಟಬೇಕು, ಅದೆಲ್ಲ ಕಟ್ಟೋದು ಮತ್ತೆ ತಿರ್ಗಾ ಗಲೀಜು ಆಗೇ ಆಗುತ್ತೆ. ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೆ ಕೆಲವೊಂದು ಟೈಮ್ ನಾನು ಏನಾದ್ರು ಫ್ರೀ ಇದ್ದೀನಿ ಅಂತ ಅನ್ಸಿದ್ರೆ ಆವಾಗ ಅಲ್ಲಿಂದಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಮತ್ತು ಇನ್ನೊಂದೇನೆಂದರೆ ಇವಾಗ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ, ನಿಮಗೆಲ್ಲ ಈಗ ಜಿಬಿಜಿ ಅನ್ನೋ ಥರನೂ ತೋರಿಸೋದಕ್ಕಾಗೋದಿಲ್ಲ, ನೀಟಾಗಿ ಇಟ್ಕೊಬೇಕು. ಸೊ ಅದು ಒಂದು ಕಾನ್ಷಿಯಸ್ ಇದ್ದೇ ಇರುತ್ತೆ, ಅಫ್ಕೋರ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನನಗೆ ಬೆಳಗ್ಗೆ ಟೈಮ್ ವೀಡಿಯೋ ಮಾಡೋದಕ್ಕೇ ಆಗೋದಿಲ್ಲ. ಅಯ್ಯೋ ಬೇಡ ಬಿಡು, ಯಾಕೆಂದರೆ ನೀವು ಕ್ಲೀನ್ ಮಾಡ್ಕೊಂಡ್ರೆ ನನ್ನ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಸೊ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಬಂದು ಖುಷಿಮಾಗೆ ಎಬ್ರಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಎದ್ದಾಳಮ್ಮ ಬೇಗ ಅಂತ ಹೇಳಿ. ಇವತ್ತೊಂದು ಸ್ವಲ್ಪ ಬೇಗನೂ ಕೂಡ ಎದ್ಬಿಟ್ಟಿದ್ದೆ, ಯಾಕೋ ನಿದ್ದೆ ಸ್ವಲ್ಪ ಕಂಪ್ಲೀಟ್ ಅಂತ ಅನಿಸಿರಲಿಲ್ಲ. ಸೊ ಎದ್ಬಿಟ್ಟಿದ್ದೆ. ಇನ್ನು ನಾನು ಎದ್ದೇಳಲಿಲ್ಲ ಅಂದರೆ ಬಂದು ಎಬ್ರಿಸ್ಬಿಡ್ತಾರೆ ನನ್ನ ಕರೆಕ್ಟಾಗಿ. ನನಗಿಂತ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇವಾಗ. ಸೊ ಇದು ಸ್ವಲ್ಪ ಬೇಗ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅದೇ ಹೇಳ್ದಂಗೆ ನಾನು ಸ್ಟಾರ್ಟಿಂಗ್ ವ್ಲಾಗ್ ಶುರು ಮಾಡಿದಾಗಲೂ ಕೂಡ ಅಷ್ಟೇನೆ ನನಗೆ ಈ ಥರ ಅಂದರೆ ಪರಿದು ಒಂದು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೆ ನಿಮ್ಮೆಲ್ರಿಗೂ. ಸೊ ಆದ್ದರಿಂದ ನನ್ನ ತಲೆಯಲ್ಲಿ ಇವಾಗ ಸದ್ಯಕ್ಕೆ ಈ ಥರ ಯೋಚನೆ ಇದೆ. ನಾನು ಮಾತಾಡಿದ್ದೀನಿ ಆ್ಯಕ್ಚುಲಿ. ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ, ನನಗೆ ಕೊಡಿ ಪರಿನ ನಾವು ನೋಡ್ಕೋತೀವಿ ಅಂತ ಕಮೆಂಟ್ ಮಾಡಿದರು ಸುಮಾರು ಜನ. ಪರ್ಸ್ನಲಾಗೆಲ್ಲ ಮೆಸೇಜ್ ಮಾಡಿದರು. ಆದರೆ ನನಗೆ ಏನಂತಂದರೆ ದೂರದ ಕಡೆ ಕೊಡೋಕ್ಕಷ್ಟು ಇಷ್ಟ ಇಲ್ಲ. ಯಾರು ನಾನು ನೋಡೋ ಥರ ನನಗೆ ಹತ್ರದಲ್ಲಿ ಯಾರು ಅಂದರೆ ನನಗೆ ಹೆಂಗೆ ಅಂದರೆ ಅವಳು ನೋಡಬೇಕು ಅಂತ ಅನ್ನುವಾಗ ಯಾರು ಕರ್ಕೊಂಬರ್ಬೇಕು ಆ ಥರ. ಯಾಕಂದರೆ ತುಂಬ ಅಟ್ಯಾಚ್ ಆಗಿದ್ದೀನಿ ನಾನು ಅವಳಿಗೆ. ಸೊ ಅದಕ್ಕೋಸ್ಕರ ನನಗೆ ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಆ ಥರ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಅದು ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ನಾನು ಇಟ್ಕೊಂಡು ಬರೀ ಬೈ ಫಸ್ಟ್ ಆಪ್ಷನ್ನು ಬಾ ಮಗಳೇ ಇಲ್ಲಿ ಓಡಿ ಬರ್ರಿ ನನ್ನ ಮಗಳು, ಇಲ್ಲಿ ಓಡಿ ಬರ್ರಿ ನನ್ನ ಮಗಳು ಬಂತು. ಬಾ ಓಡಿ ಬರ್ರಿ ಶಾಮಿ, ಬಾ ಇಲ್ಲಿ ಬಾರಿ ನನ್ನ ಮಗಳು. ನಂಗೆ ನಿಜ ಹೇಳ್ಬೇಕಂದ್ರೆ ನನಗೆ ಎಷ್ಟು ಅಳ್ತೀನೋ ನಂಗೆ ಗೊತ್ತಿಲ್ಲ. ಆದರೆ ಕೊಡೋಕ್ಕೂ ನನಗೆ ಮನಸ್ಸಿಲ್ಲ. ನನ್ನ ಮನಸ್ಸು ಹಂಗಂಗೆ ಚೇಂಜು ಕೂಡ ಆಗ್ತಾ ಇರುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಆದರೆ ನನಗೆ ಇವಾಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಆ್ಯಕ್ಚುಲಿ ನನಗೆ ಇವಳು ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಇನ್ನು ಮನೆ ಗೃಹಪ್ರವೇಶ ಅದು ಇದನ್ನು ಓಡಾಡೋದು ಅದೆಲ್ಲ ತುಂಬಾ ಘಾಸಿ ಆಗಿಬಿಡುತ್ತೆ. ಆ ಟೈಮ್ನಲ್ಲಿ ಎಲ್ಲಿ ಬಿಡಲಿ ಏನು ಮಾಡಲಿ ನನಗೆ ಏನೂ ಗೊತ್ತಾಗ್ತಾಯಿಲ್ಲ. ನನ್ನ ರಾಣಿನ
ನಾನು ಅದಕ್ಕೆ ನನ್ನ ಥರನೇ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋರು ನಮ್ಗೆ ಯಾರು ಗೊತ್ತಿದ್ರೆ ಸೊ ಇದು ಮಾಡೋಣ ಅಂತಲೂ ಅನ್ಕೊತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಮುಂದಕ್ಕೆ, ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರು ಹೇಳ್ತಾ ಇರೋದು ಕೊಟ್ಬಿಡು ಸೋಮು, ಕೊಟ್ಬಿಡು ಅಂತಂದರೆ ಖುಷಿ, ನಿಂಗೆ ಖುಷಿ ಮುಖ್ಯನಾ ಅಲ್ಲ ಇವರು ಪರಿ ಮುಖ್ಯನಾ ಅಂತ ಹೇಳಿದಾಗ ನನಗೆ ಇಬ್ರು ಮುಖ್ಯನೇ. ಆದರೆ ಜಾಸ್ತಿ ನನಗೆ ಖುಷಿನೇ ಅಲ್ವಾ, ನನ್ನ ಮಗಳ ಮೇಲೆ ಜಾಸ್ತಿ ಇದಿರೋವಂಥದ್ದು. ಇದು ಮೂಕ ಪ್ರಾಣಿ, ಆದರೆ ಇವಳು ಇನ್ನೊಬ್ರ ಜೊತೆನೂ ಅಡ್ಜಸ್ಟ್ ಆಗೋಕೆ ಅಂದರೆ ಸ್ವಲ್ಪ ದಿನ ಟೈಮ್ ತಗೋತಾಳೆ, ಆದರೆ ಅಡ್ಜಸ್ಟ್ ಖಂಡಿತ ಆಗೇ ಆಗ್ತಾಳೆ. ಯಾಕೆಂದರೆ ನಾಯಿಗಳಂದಮೇಲೆ ಇದೆಲ್ಲ ಇದ್ದಿದ್ದೇನೆ ಸಹಜ. ಯಾರು ನಿಯತ್ತಾಗಿ ಅಂದರೆ ಯಾರು ಊಟ ಹಾಕ್ತಾರೋ ಅವ್ರಿಗೆ ಅವ್ರ ಮನೇಲಿ ಅದು ನಿಯತ್ತಾಗಿರ್ತದೆ ಅಂತ ಹೇಳ್ತಾರೆ. ಹಾಗೆ ಆದರೆ ನನ್ನ ಮಗಳು ನಾನು ಬೇರೆಯವ್ರ ಮನೆಗೆ ಬಿಡೋಕ್ಕಾಗುತ್ತಾ, ಹಂಗೆ ಆಗೋದಿಲ್ಲ. ಸೊ ಅದಕ್ಕೆ ಸೋಮ್ ಹೇಳ್ತಾರೆ, ನಿನಗೆ ಅವಳು ಇಂಪಾರ್ಟೆಂಟಾ ನಿನಗೆ ಪರಿ ಇಂಪಾರ್ಟೆಂಟಾ ಅಂತ ಕೇಳ್ತಾರೆ. ಅದು ಎಷ್ಟು ಒಂಥರ ಬಿಡಿ. ಮತ್ತು ಎಲ್ಲರೂ ಅಷ್ಟೇ, ಕೀರ್ತಿನೂ ಅದೇ ಹೇಳ್ತಾರೆ, ನಿಖಿತಾ ಕೊಟ್ಬಿಡಿ ಬೇಡ ಯಾಕೆಂದರೆ ಅವರು ನನ್ನನ್ನು ದಿನನಿತ್ಯ ನೋಡ್ತಾ ಇದ್ದಾರೆ. ನನ್ನ ಶೆಡ್ಯೂಲ್ ಯಾವ ರೀತಿ ಇದೆ, ನಾನು ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀನಿ, ನಾನು ಎಷ್ಟು ಸ್ಟ್ರೆಸ್ ತಗೋತಾ ಇದ್ದೀನಿ ಅದೆಲ್ಲ ಗೊತ್ತಾಗ್ತದೆ. ಸೊ ಅದೇ ವಿಚಾರಕ್ಕೆ ಶಾಪ್ ಕ್ಲೋಸ್ ಮಾಡ್ಕೊಂಬಂದೆ. ಇಲ್ಲಿ ಮನೆಗೆ ಬಂದರೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ತದೆ. ಇವಳು ಇವಾಗ ನಾನು ಮನೆಯಲ್ಲಿರೋದ್ರಿಂದ ಮನೆ ಕ್ಲೀನು, ಮಗು, ಸ್ಕೂಲ್, ಅದೆಲ್ಲ ಹೇಳ್ಕೊಳಕ್ಕೆ ಆಗಲ್ಲ ಫ್ರೆಂಡ್ಸ್. ಹಂಗಿದೆ ನಾನು ಸಿಚುವೇಶನ್. ನೋಡಿ ಇಲ್ಲಿ ಮಾಡಿದ್ದು ಶಾಲೆ ಮಲ್ಕೋತಾಳೆ, ಅಲ್ಲಿ ನೋಡಿ ನನ್ನಮ್ಮ, ನನ್ನ ರಾಣಿ. ಸೊ ಅದಕ್ಕೆ ಇಬ್ಬರಲ್ಲಿ ನೀವು ಹೇಳಿ ಫ್ರೆಂಡ್ಸ್, ನೀವು ಹೇಳಿ ನನಗೆ. ಇನ್ನೂ ನಾನು ಯಾರಿಗೂ ಏನು ಮಾತಾಡಿಲ್ಲ, ನೀವು ಹೇಳಿ ನನಗೆ ಏನು ಮಾಡ್ಬೋದು, ಪರಿನೇನು ಮಾಡ್ಬೋದು. ಇವಾಗ ಎಲ್ಲರೂ ಹೇಳೋದು ಖುಷಿ ಇಂಪಾರ್ಟೆಂಟಾ ಇದು ಇಂಪಾರ್ಟೆಂಟ್ ಅಂತ. ನಾನು ಯಾವುದು ಇಂಪಾರ್ಟೆಂಟ್ ಅಂತ ಹೇಳಬೇಕು, ಏನು ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಬಿಡ್ತಾ ಇದ್ದೀನಿ ಆಯ್ಕೆನ. ಸೊ ನೋಡೋಣ ಮುಂದಿನ ಬ್ಲಾಗಲ್ಲಿ ಏನಾಗ್ಬೋದು ಏನಂತ ಅಂತ ನಾನು ತಿಳಿಸ್ತೀನಿ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಇನ್ನೊಂದು ಪರಿನ. ಓಕೆ, ಆದರೂ ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ತುಂಬ ಮಿಸ್ ಮಾಡ್ಕೊಂಡು ಎಷ್ಟು ಮುತ್ತು ಕೊಡ್ತಾ ಇರ್ತೀನಿ ಗೊತ್ತಾ, ನೀನು ಬಿಡಬೇಕು ಅಂದರೆ ನಂಗೆ ಇವಾಗಲೇ ಆಗ್ತಿಲ್ಲ ಕಣೆ ಅಂತ ಮುತ್ತು ಕೊಟ್ಟು ನೋಡಿ. ಅವಳಿಗೆ ಮುತ್ತು ಕೊಟ್ಟರೆ ಇವಳು ಜಲಸ್ ಆಗ್ತಾಳೆ, ಅಮ್ಮ ನನಗೂ ಮುತ್ತು ಕೊಡು ಅಂತ ಕೇಳುತ್ತೆ. ಏನು ಹೇಳೋಣ ಫ್ರೆಂಡ್ಸ್, ಇದೇ ಸಾಕ್ಷಿ. ಸೊ ಓಕೆ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗ್ಲಿ. ಥ್ಯಾಂಕ್ ಯು ಬಾಯ್ ಮಾಡು ಮಗಳು. ನನ್ನ ಮನೆ ನೀನು ಮಾಡ್ತೀಯಾ, ಮಾಡ್ಬಿಡಿ ಹಿಂಗೆ ಇಲ್ಲಿಂದ ಬಾ. ಎಗ್ರು 1 2 3 ಜಂಪ್ ಬಾಯ್ ಹೇಳು. ಹಾಯ್ ಇಲ್ಲ ಬಾಯ್ ಬಾಯ್. ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ.